ತಿಳ್ಕೊಂಬಿಟ್ಟಿಯಾ? ಅಲ್ಲ, ವಾಟ್ ಇಸ್ ದಿಸ್ ಡಾರ್ಲಿಂಗ್? ನೀನ್ ಕಿಚನ್ ಅಲ್ಲಿ ಕಿಸ್ ಕೇಳಿದ್ರೆ ನಾನೇನೋ ಕೊಡದ ಹೊಟ್ಟೋದೆ, ಅದು ಕೋಪ ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳೋದ? ಡೋಂಟ್ ವರಿ, ಈಗ ಬಡ್ಡಿ ಸಮೇತ ಕ್ಲಿಯರ್ ಮಾಡ್ತೀನಿ. ಓಕೆ? ನಾನು ಗೀತಾ ಅಲ್ಲ, ಸಿಂಧು. ಅಮ್ಮಯ್ಯ. ಏ ಗೀತಾ, ಯು ನೋ ಸಮಥಿಂಗ್? ಅಲ್ಲಿ ಯಾರೋ ಸಿಂಧುನ ಹುಡುಗಿ ಕೂತಿದ್ಲು, ನಿನ್ ತರನೇ ಇದ್ದಾಳೆ. ನೀನಂತ ತಿಳ್ಕೊಂಡು ಅವಳು ಕಿಸ್ ಮಾಡ್ಬಿಟ್ಟೆ. ಎಲ್ ಗೊತ್ತಾ? ಈಗ ಗೊತ್ತಾಯ್ತು, ನೀನು ಬೇಕು ಅಂತಾನೆ ಹೀಗೆ ಮಾಡ್ತೀಯ. ಅಫ್ಕೋರ್ಸ್, ಇದಕ್ಕೋಸ್ಕರ ನೀನ್ ಗೀತಾನೋ ಗೋತಾನೋ ಸಿಂಧುನೋ ಬಿಂದುನೋ ನನಗಂತೂ ಗೊತ್ತಿಲ್ಲ. ಮೊದಲನೇ ಕಿಸ್ ಮಾತ್ರ ಒಳ್ಳೆ ಚಿಲ್ಲಿ ಚಿಕನ್ ಇದ್ದಾಗಿತ್ತು. ಎರಡನೇದು ಒಳ್ಳೆ ತಂದೂರಿ ಚಿಕನ್. ಮೂರನೇದು ಓಕೆ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ. ಹುಡುಗಿರ್ ಮೈ ಸೋಕಿದ್ರೆ ಸಾಕು, ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ. ದಟ್ ಇಸ್ ಮೈ ಸ್ಟೈಲ್. ಫ್ಯಾಂಟಾಸ್ಟಿಕ್. ಈಗ ನನ್ನ ಸ್ಟೈಲ್ ಸ್ವಲ್ಪ ತೋರಿಸ್ತೀನಿ, ಕೇಳು. ಇನ್ 24 ಗಂಟೆಲಿ ನಿನ್ ಬ್ರಾ ನನ್ನ ಕೈಲಿರುತ್ತೆ. ಹೌದು, ಅದು ನಿನ್ ಮೈ ಮುಟ್ಟ. ಚಾಲೆಂಜ್. ಹೇಗಿದೆ? ಚೆನ್ನಾಗಿದೆ. ಐಸ್ ಕ್ರೀಮ್. ಐಸ್ ಕ್ರೀಮ್ ಸಾರಿ ಮೇಡಮ್. ಎಂತದ್ದು ಮಾರಾಯ, ಎಂತ ಸಾರಿ ಹೇಳುವುದು? ನೋಡು, ನನ್ನ ಹುಡುಗಿಯ ಡ್ರೆಸ್ ಎಲ್ಲ ಹಾಳಾಯ್ತು. ಈ ಡ್ರೆಸ್ಸಿಗೆ 500, ಒಳಗಿನ ಡ್ರೆಸ್ಸಿಗೆ 100. ಅವಳಿನ್ನು ಸಣ್ಣ ಹುಡುಗಿ, ಅವಳಿಗೆ ಈಗ ಶೀತ ಆಗ್ತದೆ, ಜಡ್ಡು ಆಗ್ತದೆ. ಜಡ್ಡು ಆದ್ರೆ ಡಾಕ್ಟರ್ಗೆ ತಗೊಂಡು ತೋರಿಸ್ಬೇಕು. 500 ಡಾಕ್ಟರ್ ಬಿಲ್ 500. ಹತ್ತಿರ ಒಟ್ಟಾರೆ 30-100 ಯಾರು ಕೊಡ್ತಾರೆ? ಸರಿ ಆಯ್ತು, ಕೊಡೋಣ, ಕೊಡ್ತೀವಿ. ಎಲ್ಲಿ ನಡಿ, ಹಣತ ಇಲ್ಲಿ ನೋಡು. ಏ ಹುಡುಗ, ಹಣ ಮೊದಲು ಹಣತ ಇಲ್ಲಿ ತಾ. ಅಯ್ಯೋ, ನೋಡ್ಬಿಟ್ನಲ್ಲ, ನೋಡ್ಬಿಟ್ಟ. ಎಂತಾಯ್ತು? ನೋಡ್ಬಿಟ್ಟ. ಅಯ್ಯೋ, ನೋಡ್ಬಿಟ್ಟ. ಏನು ನೋಡ್ಬಿಟ್ಟ? ಎಲ್ಲ ಮುಟ್ಟಿದ್ರೆ ತಟ್ಟು ಬಿಡ್ತಾನೆ. ಎಂತಂತ ನೀ ಮಾಡೋದು? ನನ್ನ ಹುಡುಗಿಯ ಬಾಡಿಯನ್ನ ನಡು ರೋಡಿನಲ್ಲಿ ಹರಾಜು ಹಾಕುವುದಾ? ಯಾಯ್, ನಿನ್ನ ಬಾಡಿಯೊಳಗಿನ ಮೂಳೆ ಎಲ್ಲ ತೆಗೆದು ಹಾರ ಮಾಡಿ ನನ್ನ ಬಾಡಿಗೆ ಹಾಕಿಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ಚಿಕ್ಕ ಬೇಬಿಯ ಅಲ್ಲ, ಇದು ನನ್ನ ಚಾಲೆಂಜ್. ನನ್ನನ್ನು ಕೆಣಕ್ ಬೇಡ, ಹುಷಾರ್. ಹೆಣ್ಣನ್ನ ಕೆಣಕುವುದು ಹಾವನ್ನ ಕೆಣಕುವುದು ಎರಡು ಒಂದೇ ಅಂತ ಗೊತ್ತಾಯ್ತಾ? ಇನ್ನು ಮುಂದೆ ನಮ್ಮ ಹತ್ರ ಇಂಥ ನಕರಗಳ ಇಟ್ಟುಕೋಬೇಡ, ಆಯ್ತಾ? ಬರ್ತೇವೆ, ಬಾಯ್ ಬಾಯ್. ರೂಪಾಯಿ ಬಲ್ಲೆ ಈಗೋ ಇಲ್ಲಿದೆ, ಸಿಕ್ಕೋಯ್ತು ನನ್ನ ಕೈ ಈಗ, ಎಲ್ಲ ಕೈಬಿಸಿ ಗೊತ್ತು ಆಯಿತೆ ಈ ನನ್ನ ಬಿಲ್ಲೆ ಇದ್ದ ಜಾಗ. ಕೊಕ್ಕಳಲ್ಲಿ ಇಟ್ಟುಕೊಂಡು ಒಳಗೆ ಮುಚ್ಚಿಕೊಂಡು ಪಿನ್ನಾಡ ಮಾಡೋಳೆ ಕೊಡೆ ನೀನೀಗ. ಕೊಕ್ಕಳಲ್ಲಿ ಇಟ್ಟುಕೊಂಡು ಒಳಗೆ ಮುಚ್ಚಿಕೊಂಡು ಪಿನ್ನಾಡ ಮಾಡೋಳೆ ಕೊಡೆ ನೀನೀಗ.
ನಿನಗ ರೂಪಾಯಿ ಬಂದಿದೆ ಈಗೋ ಇಲ್ಲಿದೆ ಸಿಕ್ಕೋಯ್ತು ನನ್ನ ಕೈಗೆ ಈಗ ಅಯ್ಯಯ್ಯ ಕಣ್ಣಿ ಗೊತ್ತು ಆಯ್ತೆ ಈ ನನ್ನ ಬೆಂಡೆ ಬಿಟ್ಟ ಜಾಗ ಬಲು ಚಂದವಾಗಿದೆ ಮುಂದೆ ಬೊಂಬೆ ನೋಡಿದಾಗ ಮತ್ತು ಏರಿದೆ ಮಳೆಯ ಬಿಲ್ಲಿನಂತೆ ಹೊಸ ರಂಗು ಏರಿದೆ 440 ವೋಲ್ಟ್ ಕರೆಂಟ್ ಸಾಕು ಹೊಡೆದಿದೆ ಚಳಿಯಲು ಬೆಚ್ಚಗೆ ಮೈ ಕೈ ನಚ್ಚಗೆ ಕೈ ಹಾಕಿ ಹಿಡಿದರೆ ಕೆನ್ನೆ ತುಂಬ ನಾಚಿಕೆ ಬಿಟ್ಟರೆ ಕೈಗೆ ಸಿಕ್ಕದು ತಕ್ಕದು ಚತು ಬೇಡವಾ ಬಿಸಿಗೆ ಮೈ ಚುಂಬಗೆ ತುಟಿಯ ಅಂಚು ಕಂಬಗೆ ರೂಪಾಯಿ ಬಂದಿದೆ ಈಗೋ ಇಲ್ಲಿದೆ ಸಿಕ್ಕೋಯ್ತು ನನ್ನ ಕೈಗೆ ಈಗ ಎಲ್ಲ ಕಣ್ಣಿ ಗೊತ್ತು ಆಯ್ತೆ ಈ ನನ್ನ ಬೆಲೆ ಇದ್ದ ಜಾಗ ಕಳ್ಳಲ್ಲ ಇಟ್ಟುಕೊಂಡು ಒಳಗೇನೆ ಮುಚ್ಚಿಕೊಂಡು ತಿನ್ನಣ ಮಾಡೊಳ್ಳೆ ಕೊಡೆ ನೀನಿಗ ಮಕ್ಕಳಲ್ಲೇ ಇಟ್ಟುಕೊಂಡು ಒಳಗೇನೆ ಮುಚ್ಚಿಕೊಂಡು ತಿನ್ನಣ ಮಾಡೊಳ್ಳೆ ಕೊಡೆ ನೀನಿಗ ರೂಪಾಯಿ ಬಳ್ಳೆ ಈಗ ಇಲ್ಲಿದೆ ಸಿಕ್ಕೋಯ್ತು ನನ್ನ ಕೈಗೆ ಈಗ ಎಲ್ಲ ಕಣ್ಣಿ ಗೊತ್ತು ಆಯ್ತೆ ಈ ನನ್ನ ಬೆಲೆ ಇದ್ದ ಜಾಗ ಬಿದ್ದು ಅಂದ್ರೆ ಬಿಸಿ ಮುತ್ತು ನೀಡುವೆ ಕೈಯ ಮೇಲೆ ಬಿದ್ದ ನೀನು ಏನು ನೀಡುವೆ ಬೆಲ್ಲೆ ಉರುಳಿದಾಗ ಮೈ ಹೀಟು ಏರಿತು ಐಸು ಕೂಡ ಮೈ ಬಿಸಿಗೆ ಕರಗಿ ಹೋಯಿತು ರೂಪಾಯಿ ನನ್ನದು ಬಿದ್ದ ಮೈ ನಿನ್ನದು ಕಾಮಣ್ಣ ನಾಡುವ ಆಟ ಪಾಠ ನಮ್ಮದು ಬಳುಕುಟ ಬಾರೆ ಹತ್ತಿರ ಹತ್ತಿರ ಬಾಚಿಕೊಳ್ಳುವ ದೋಚಿಕೊಳ್ಳುವ ಹೂವು ತುಂಬಿಯಾಗುವ ಸುಖದ ಸುಖಿ ಮಾಡುವ ರೂಪಾಯಿ ಬಂದಿದೆ ಈಗ ಇಲ್ಲಿದೆ ಸಿಕ್ಕೋಯ್ತು ನನ್ನ ಕೈಗೆ ಈಗ ಕೈಗೆ ಗೊತ್ತು ಆಯ್ತು ಈ ನನ್ನ ಬೆಲೆ ಇದ್ದ ಜಾಗ ಮಕ್ಕಳಲ್ಲೇ ಇಟ್ಟುಕೊಂಡು ಒಳಗೇನೆ ಮುಚ್ಚಿಕೊಂಡು ತಿನ್ನಣ ಮಾಡೋಳೆ ಕೊಡೆ ನೀನಿಗ ಮಕ್ಕಳಲ್ಲೇ ಇಟ್ಟುಕೊಂಡು ಒಳಗೇನೆ ಮುಚ್ಚಿಕೊಂಡು ತಿನ್ನಣ ಮಾಡೋಳೆ ಕೊಡೆ ನೀನಿಗ ರೂಪಾಯಿ ಬೆಲೆ ಈಗ ಎಲ್ಲಿದೆ ಸಿಕ್ಕೋಯ್ತು ನನ್ನ ಕೈಗೆ ಈಗ ಕಳ್ಳಿ ಗೊತ್ತು ಆಯ್ತೆ ಈ ನನ್ನ ಬೆಲೆ ಇದ್ದ ಜಾಗ ಅಯ್ಯಯ್ಯೋ ಈ ಹೆಣಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಬಾರ್ದ ಒಂದೇನಾ ಹಲೋ ಪಾರ್ಟ್ನರ್ ಏನಮ್ಮ ವ್ಯಾಪಾರ ಜೋರ ಓಕೆ ಓಕೆ ನಮ್ಗೆ ಎಷ್ಟು ಪರ್ಸೆಂಟ್ ನಿನಗೆ ಯಾಕೆ ಕೊಡ್ಬೇಕು ಪಾಲು ಲೋ ಹೋಗ ಹೋಗ ಹೋಗಲ್ಲ ಪಾಲು ಮಲ್ಕೊಳ್ಳೋ ಸರಿಯಾ ನನ್ನ ಮಗನ ಮಿಸ್ಟರ್ ನೋ ಶೇ ಗೆಟ್ ಲಾಸ್ ಲಾಸ್ಟ್ ಈ ಲಾಸ್ಟ್ ಅಲ್ಲಿ ಯಾರು ಲಾಸ್ ಆಗುತ್ತೆ ಡ್ಯೂಟಿ ಜಾನಿಯನ್ನು ನೀನು ಓವರ್ಟೇಕ್ ಮಾಡುವುದು ಜಾನಿ ನಿನ್ನನ್ನು ಓವರ್ಟೇಕ್ ಮಾಡುವುದು ನಿಂಬೆ ಬೆಳದಲ್ಲಿ ನಮ್ಮ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಬೀಳೋದು ಇದು ಹೀಗೆ ಆದ್ರೆ ಸರಿ ಹೋಗೋದಿಲ್ಲ ಮಗಳೇ ಹೇಗೂ ಜಾನಿಯ ಕಸುಬು ನಮ್ಮ ಕಸುಬು ಎರಡು ಒಂದೇ ಯಾಕೆ ಬೇರೆ ಬೇರೆ ಮಾಡಬೇಕು ಒಟ್ಟಿಗೆ ಮಾಡಿದ್ರೆ ಹೆಚ್ಚು ಲಾಭ ಬರ್ತದಲ್ಲ ಹನಿ ಹನಿ ಕೂಡಿದ್ರೆ ಹಳ್ಳ ಅದಕ್ಕೇನ್ ಮಾಡೋದು ಏನಾದರೂ ಮಾಡಿ ಅವನನ್ನು ಬುಟ್ಟಿಯೊಳಗೆ ಹಾಕೊಳ್ಳೋದು ಹೇಗೆ ಹಾಕೊಳ್ಳೋದು ಅದರ ಚಿಂತೆ ನಿನಗೆ ಯಾಕೆ ನಾವೇ ಇಲ್ಲ
ನಾವು ಅನುಭವಿಸ್ತಾರೆ, ನಾವು ಹೇಳಿಕೊಡ್ತೇವೆ. ಎಷ್ಟು ಜನಗಳನ್ನು ನಾವು ಬುಟ್ಟಿ ಹಾಕಿಕೊಂಡಿಲ್ಲ. ಯಾರು ನೀವು? ನಾವು ನಿಮ್ಮ ಅಣ್ಣನ್ಗೆ ತುಂಬಾ ಬೇಕಾದವರು, ತುಂಬಾ ಹತ್ರದವರು. ಈಗ ಮನೆಯ ಹೊರಗೆ ಇರುವವರು, ಕರೆದರೆ ಒಳಗೆ ಬರುವವರು. ಕಲ್ಲು ಇಲ್ಲಿಗೆ ಬಂದ್ರಿ? ಹೌದಪ್ಪ, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ ಮನೆವರೆಗೂ ಬರೋ ಹಾಗಾಯ್ತು. ಒಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ನಿಮ್ಗೆ? ಜವಾಬ್ದಾರಿನ ನೋಡಿ ಅಮ್ಮ, ಇವರಿಬ್ಬರು ಒಟ್ಟಿಗೆ ಕೆಲಸ ಮಾಡುವರಲ್ಲ. ಇವಳು ದುಡಿದ ದುಡ್ಡನ್ನೆಲ್ಲ ಅವನ ಹತ್ತಿರ ಡೆಪಾಸಿಟ್ ಮಾಡಿದ್ದೇವೆ. ಏನೋ ಇದು ಜಾನಿ? ಅದ್ ಬಂದು ಅಮ್ಮ ಅದು ಏನಂದ್ರೆ ಅಮ್ಮ ಅದು ಬಂದು ಇವೆಲ್ಲ ಬ್ಯಾಂಕ್ ವಿಷಯ ಅಮ್ಮ. ನಿನ್ಗೊಂದು ಅದು ಗೊತ್ತಲ್ಲ ಸುಮ್ಮನೆ. ನಾನ್ ಅರ್ಥ ಮಾಡಿಸ್ತೀನಿ. ನಾವು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದಾಗಿಂದ ಒಂದೇ ಪ್ರಾಬ್ಲಮ್. ನನ್ ಲಾಕರ್ ಓಪನ್ ಮಾಡ್ಬೇಕು ಅಂದ್ರೆ ಈಗೋಸ್ಕರ ಇವನ ಹತ್ರನೇ ಬರ್ಬೇಕು. ಅಯ್ಯೋ ಮಾರಾಯ, ನಿನ್ನ ಲಾಕರ್ ಅಕೌಂಟ್ ಅನ್ನು ಬಿಟ್ಟು ಕರೆಂಟ್ ಅಕೌಂಟ್ ನಲ್ಲಿ ಎಲ್ಲ ತೆಗೆದಿಡಬೇಕು. ಇಲ್ಲ ಅಂದ್ರೆ ದಿನ ಬೆಳಗ್ಗೆ ಎದ್ದು ಹಣಕ್ಕೆ ನಿನ್ನ ಹತ್ತಿರಕ್ಕೆ ನಾವು ಬರ್ಬೇಕಾಗ್ತದೆ. ಅದಕ್ಕೆ ಪೌರ ಖಾತಾన్ని ನನಗ್ ಕೊಟ್ರೆ 10 ತಿಂಗಳಲ್ಲಿ ಇಂಟ್ರೆಸ್ಟ್ ಡಬಲ್ ಮಾಡಿ ನಿನಗೆ ಕೊಟ್ಬಿಡ್ತೀನಿ. ಅಮ್ಮ ಇವೆಲ್ಲ ನಿನ್ಗೆ ಗೊತ್ತಾಗೋದಿಲ್ಲ. ಮಾಲ್ತಿ, ಅಮ್ಮನ ಒಳಗೆ ಕರ್ಕೊಂಡೋಗಿ ಔಷಧಿ ಕೊಡು. ನಾನು ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀನಿ. ತರ್ಲೆ, ನಿಂದು ಜಾಸ್ತಿ ಆಯ್ತು. ನಮ್ಮಮ್ಮ ನನ್ನ ಪ್ರಾಣನ ಇಟ್ಕೊಂಡಿದ್ದಾರೆ. ನಾನೊಬ್ಬ ದೊಡ್ಡ ಆಫೀಸರ್ ಅಂತ ತಿಳ್ಕೊಂಡಿದ್ದಾರೆ. ಅಕಸ್ಮಾತ್ ಅವ್ರಿಗೆ ಏನೋ ಇರೋ ವಿಷಯ ಗೊತ್ತಾಗಿ. ಸಾಕು ಸಾಕು, ಇನ್ನೇನು ಹೇಳ್ಬೇಡ, ನನಗೆಲ್ಲ ಗೊತ್ತು. ಎಂತದ ಮಾರಾಯ ನಿನ್ನ ಪಿರಿಪಿರಿ, ನನ್ನ ಮಂಡೆ ಬಿಸಿ ಆಯ್ತು ಮಾರಾಯ. ಬೇಗ ನೀವಿಬ್ಬರು ಒಂದು ತೀರ್ಮಾನಕ್ಕೆ ಬರಬಹುದಲ್ಲವೋ? ಹಾ, ನಾವಿಬ್ರು ಒಂದಾದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಬರ್ತಾ ಇದ್ದೀನಿ. ನಾ ಬರ್ತಾ ಇದ್ದೀನಿ. ಮೈ ಮೇಲೆ ಬಟ್ಟೆ ಇಲ್ವಾ? ಯಾರು ಮುಟ್ಟದಂತೆ
ಆಮೇಲೆ ಮೈನಾ ಪುಟ್ಟು ಬ್ರೇಕು ಹೆಡ್ ಬಾಡಿ ಪುಟ್ಟು ಬ್ರೇಕು ಹೆಡ್ ಬಾಡಿ ನೋಡಿದವಲ್ಲ ಕರ್ಮ. ಇದು ಹೆಡ್ ಬಾಡಿ ಅಲ್ಲ, ಇದು ನಿನ್ನ ಬಾಡಿ. ಎಲ್ಲಿಗೆ ಹೊರಟದ್ದು ಕೇಳುವುದಾ? ಎಲ್ಲಿಗಾದ್ರೂ ಹೊರಟಾಗ ಎಂತದ್ದು ನಿನಗೆ ಗೊತ್ತಿಲ್ಲವಾ? ಇಲ್ಲ. ಇವತ್ತು ಡೇಟ್ ಎಷ್ಟು? ಫಸ್ಟ್. ಇವತ್ತು ಎಲ್ಲ ಜನಗಳಿಗೆ ಪೇಮೆಂಟ್ ಆಗ್ತದೆ. 38 ಬರ್ತದೆ, 95 ಬರ್ತದೆ, 58 ಬರ್ತದೆ, 112 ಬರ್ತದೆ. ಬಸ್ಸಿನಲ್ಲಿ ಬರುವ ಜನಗಳ ಪಾಕೆಟ್ ತುಂಬಾ ದುಡ್ಡು ಇರ್ತದೆ. ನಮಗೆ ಇವತ್ತು ನಾನ್ ಸ್ಟಾಪ್ ಡ್ಯೂಟಿ ಗೊತ್ತುಂಟಾ? ಅದಕ್ಕೆ ನಾವು ಅಡಿಗೆ ಮಾಡಿ ಕ್ಯಾರಿಯರ್ ತಕೊಂಡು ಹೊರಟಿದ್ದೇವೆ. ನಮಗೀಗ ಸಮಯ ಇಲ್ಲ. ದಾರಿ ಬಿಡು. ಕಾಯ್ತಿಗೆ ಎಂತದ್ದು ವಯಸ್ಸಿನ ಅಂತರ ಬೇಡವಾ? ಹೀಗೆ ಹಾಕಿ ಹಿಚುಕುವುದಾ? ನಿಮಗೆ ವಿಷಯ ಗೊತ್ತಿಲ್ವೋ? ಏನದು? ಅಲ್ಲಿ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಜಗಳ ನಡೀತಾ ಉಂಟು. ಎಲ್ಲಿ? ಅಲ್ಲಿ ಹೋದ್ರೆ ಕಲ್ಲಿನಲ್ಲಿ ಹೊಡಿತಾರೆ. ಅಲ್ಲಿ ಹೋದ್ರೆ ಕಲ್ಲಿನಲ್ಲಿ ಹೊಡಿತಾರ? ಕಲ್ಲಿನಲ್ಲಿ ಹೊಡಿತು ಅಂತೆ. ಇಲ್ಲಿ ಬಾ, ಇಲ್ಲಿ ಕೂರು. ನೀ ಇಲ್ಲಿ ಕೂರು. ಎಂತ ನೀ ಇವತ್ತು ಪೇಪರ್ ಓದಿದ್ಯಾ? ನೀ ಓದಿದ್ಯಾ? ಇಲ್ಲ ಅಜ್ಜಿ. ನಿನಗೆ ಯಾಕೆ ಓದಿಸಿದ್ದು ನಾನು? ಅಯ್ಯೋ, ಇವ ಎಲ್ಲಿ ಹುಡುಗ? ಅಲ್ಲೋಡು, ಮುಟ್ಟಿದರೆ ತಟ್ಟಿ ಬಿಡ್ತೇನೆ. ನಿನಗೆ ಇನ್ನೂ ಕಾಲ ಉಂಟು. ನಡಿ ನೀನು, ನಡಿ ನೀ ನಡಿ. ಬಾಯ್. ಹೋಗಬಾರ್ದ? ನಮಗೆ ಡ್ಯೂಟಿಗೆ ಎಂತದ ನಿನ್ನದು? ಪಿರಿ ಮಾರಾಯ ನಿಂದು. ರೂಲಿಂಗ್ ಪಾರ್ಟಿಗೂ ಆಪೋಸಿಷನ್ ಪಾರ್ಟಿಗೂ ಜಗಳ. ಅಲ್ಲಿ ಕಲ್ಲಿನಲ್ಲಿ ಹೊಡಿತಾರ? ಆ ಕಡೆ ಹೋದ್ರೆ ಡೇಂಜರ. ಮರ್ಯಾದೆ ಹೇಳ್ತಾ ಇದೀನಿ, ನನ್ನ ಸಂಪಾದನೆ ಕೊಟ್ಬಿಡು. ಐಡಿಯಾ ನನ್ನದು, ಕೆಲಸ ನಿನ್ನದು, ಗೊತ್ತುಂಟಾ? ಏನೋ ವಯಸ್ಸಾದ ಮುದುಕಿ ಅಂತ ಸುಮ್ಮನೆ ಬಿಟ್ರೆ ಎಂತ ಮಾಡುದು? ನನ್ನ ಮೈ ಹುಟ್ಟಿಯಾ? ಈ ಬ್ರೈನಿಗೆ ಸ್ವಲ್ಪ ದುಡ್ಡು ಬೇಡವಾ? ನೀ ಸ್ವಲ್ಪ ಹೇಳಬಾರದ ಸಿಂಧು. ಜಾನಿ ಕೊಡಬಾರದ ಮಗು. ಜಾನಿ ಮುಟ್ಟಿದರ ತಟ್ಟಿ ಬಿಡ್ತಾನೆ ಅಲ್ಲ. ಜಾನಿ ಕೊಟ್ಬಿಡು ಅಂತೀಯಾ? ಮುದುಕಿಗೆ ಕೊಡಬಾರದ. ಬನ್ನಿ ದಾರಿಗೆ. ಇದು ಮಾತಿ ಫೋಟೋ. ಮಾಲ್ತಿ ಮಿಸ್ಟರ್. ಓ ಮಾಲ್ತಿ. ಈಗ ನೀನೇನ್ ಬರ್ತಿದ್ಯ ಅಂತ ಹೇಳ? ಇದು ಮಾತ್ರ ನಿನ್ ಕೈಲಿ ಆಗಲ್ಲ. ಚಾಲೆಂಜ್. ಸರಿ, ಕಣ್ಮುಚ್ಕೊ. ತಿರುಗು. ಅದು ಬಂದು ಇದು ಬಂದು ಕೊನೆಗೆ ರಾಜೇಶ್ ಇಲ್ಲಿಗೆ ಬಂದು ಹಿಡ್ಕೊ. ಏನ್ ಮಾಡಿದಾಳೆ? ಇದುವರೆಗೂ ನಿನ್ನ ಮಗಳು ಕಾರು ಮನೆ ಅದು ಇದಂತ ಪೇಂಟ್ ಮಾಡ್ತಾ ಇದ್ಲು. ಈಗ ಲೈಫ್ ಪಾರ್ಟ್ನರ್ ಪೇಂಟ್ ಮಾಡಿದಾಳೆ. ಅಂದ್ರೆ ಇವರಿಬ್ರು ಒಬ್ರನ್ನೊಬ್ರು ಲವ್ ಮಾಡ್ತಾ ಇದಾರೆ. ಏನು ರೆಡಿನಾ? ಯಾವ್ದಕ್ಕೆ? ನಿನ್ ಹೆಂಡತಿ ರೂಮ್ ನಲ್ಲಿ ಸ್ವಿಚ್ ಗಳೆಲ್ಲ ತುಂಬಾ ಮೇಲಕ್ಕಿದೆಯಂತೆ. ಅದನ್ನ ಆರ್ಸೋದಕ್ಕೆ ನೀನೇ ಹೋಗ್ಬೇಕು. ಅದಕ್ಕೆ. ಓಹೋ, ನಡೀರಿ. ನಡಿ. ರಿಬ್ಬನ್ ಕಟ್ಟಿದ್ದೀರಾ? ಅಲ್ಲ ಪುಟ್ಟ, ಯಾವುದೇ ಸಮಾರಂಭಕ್ಕೆ ಮುಂಚೆ ರಿಬ್ಬನ್ ಕಟ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಅಂದ್ರೆ ಇಷ್ಟೊಂದು ರಿಬ್ಬನ್? ಏನಿಲ್ಲ, ನಿನ್ನ ಸ್ಟ್ರೆಂತ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕೆ. ರಿಬ್ಬನ್ ಕಟ್ ಮಾಡೋದಕ್ಕೆ ಸ್ಟ್ರೆಂತ್? ಕತ್ರಿ ಶಾರ್ಪ್ ಆಗಿದ್ರೆ ಸಾಕಲ್ಲ? ಹಾ, ಹೋಗ್ತಾ ಗೊತ್ತಾಗುತ್ತೆ. ಮೊದ್ಲು ಕಟ್ ಮಾಡು. ಅದ್ ಸರಿ ಪುಟ್ಟ, ಈಜಕ್ ಬರತ್ತಾ? ಈಜಕ್ಕ? ಯಾಕೆ? ಬರತ್ತಾ ಇಲ್ವಾ? ಇಲ್ಲ. ನೀರಿಗ್ ಬಿದ್ಮೇಲೆ ನೀವು ಹೋಗಿ ಮಲ್ಕೊಳ್ಳಿ. ಬೆಸ್ಟ್ ಆಫ್ ಲಾಕ್. ಏನಲ್ಲೇ ಚಿತ್ರಾಂಗಿಣಿ. ಫಸ್ಟ್ ನೈಟ್ ಕೋಚಿಂಗ್ ಸ್ಕೂಲ್ ಏನಾದ್ರು ಓಪನ್ ಮಾಡಿದ್ದ? ಅದ್ ಸರಿ, ನನ್ಗೊಂದು ಡೌಟ್. ಏನು? ಈ ರಿಬ್ಬನ್ ಕಟ್ ಮಾಡೋದು ಯಾಕೆ ಅಂತ ನಿನಗೆ ಗೊತ್ತಾ? ರಿಬ್ಬನ್ ಕಟಿಂಗ್ ತೋರಿಸ್ತೀನಿ. ಎಷ್ಟು ಹೊತ್ತಾದ್ರೆ ಇಬ್ಬರು ಹೊರಗೆ ಬರ್ಲಿಲ್ಲವಲ್ಲ? ಅಣ್ಣ, ರಾಜೇಶ್ ಇನ್ನು ಕಾಣ್ತಾ ಇಲ್ಲ. ಎಲ್ಲ ಕಡೆನೂ ಹುಡುಕ್ ನೋಡ್ದೆ. ನೀನೇನಾದ್ರೂ ನೋಡ್ತೀಯ ಅಣ್ಣ? ಮಾರಾಯ. ಜಾನಿ, ನೀನ್ ಹೇಳಿದ್ದೆಲ್ಲ ನಿಜನಾ? ಹೌದು ಸಿಂಧು. ರಾಜೇಶ್ಗೋಸ್ಕರ ಅಲೆಕ್ಸಾಂಡರ್ ವೆಟ್ಸಲ್ ನಾನು ಜಾಗಕ್ಕೆ ಹೋದಾಗ ಕುತಂತ್ರ ಮಾಡಿ ಅಲೆಕ್ಸಾಂಡರ್ನ ಕೊಂದಿದ್ ನಾವೇ ಅಂತ
ಆ ಚಾಣಕ್ಯ ಅವನ ಮಗ ಇಬ್ರು ಮಾತಾಡ್ತಾ ಇದ್ದ ವಿಷಯನ ನಾನು ಕೇಳಿಸ್ಕೊಂಡೆ. ಇದೇ ತಕ್ಷಮಿ ಅಂತ ಯೋಚನೆ ಮಾಡಿ ಅಲೆಕ್ಸಾಂಡರ್ ಆಗಿ ನಾನು ಅಲ್ಲೇ ಉಳ್ಕೋಬೇಕಾ ಬಂತು. ಅದ್ ಸರಿ, ಅಲೆಕ್ಸಾಂಡರ್ ಥರ ನೀನ್ ಯಾಕೆ ನಾಟ್ಕಾಡ್ಬೇಕು? ಅದಕ್ಕೆ ಕಾರಣ ಇದೆ ಸಿಂಧು. ಅಲೆಕ್ಸಾಂಡರ್ ನಾನು ನೋಡಕ್ಕಿಬ್ರು ಒಂದೇ ತರ ಇದೀವಿ. ಇನ್ಸ್ಪೆಕ್ಟರ್ ದುರ್ಗನ ಕೊಂದಿದ್ದು ಅಲೆಕ್ಸಾಂಡರ್. ಈಗ ಪೊಲೀಸ್ ನನ್ನ ಬೆನ್ನ ಹಿಂದೆ ಬಿದ್ದಿರೋದ ಕಾರಣ ನಾನೇ ಅಲೆಕ್ಸಾಂಡರ್ ಅಂತ. ನಾನು ಅಲೆಕ್ಸಾಂಡರ್ ಅಲ್ಲ ಜಾನಿ ಅಂತ ಪ್ರೂವ್ ಮಾಡ್ಕೊಳ್ಬೇಕಾದ್ರೆ ಇರೋದು ಒಂದೇ ಆಧಾರ, ಆ ಲಾಕೆಟ್. ಲಾಕೆಟ್ ಅದು ನಮ್ಮ ಕೈಗೆ ಸೇರ್ಬೇಕು. ರಾಜೇಶ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಸ್ವಲ್ಪ ದಿನ ನಾನು ಅಲೆಕ್ಸಾಂಡರ್ ಆಗ್ಲೇಬೇಕು. ಸಿಂಧು, ನಾವಿಬ್ರು ಈ ರೀತಿ ಪದೇ ಪದೇ ಮೀಟ್ ಮಾಡೋದ್ರಿಂದ ಯಾರಿಗಾದ್ರೂ ಅನುಮಾನ ಬರ್ಬೋದು. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಜಾನಿ, ಪ್ರತಿ
ಕನಸಿನ ಲೋಕದಿಂದ ಈ ಪ್ರಪಂಚಕ್ಕೆ ಬಂದು ಅಪ್ಪಣೆ ಕೊಟ್ಟು ನಾನು ಹೊಡ್ತೀನಿ. ಬರ್ಲಾ? ಬಾಯ್. ಓಕೆ ಬಾಯ್. ನಾನು ಅವ್ನು ತಿಳ್ಕೊಂಡು ನೀನೇ ಓನ್ಬಿಡೆ ಅಲೆಕ್ಸಾಂಡ್ರು ಅಂತ. ಸಾರಿ, ನಿಮ್ಮಿಬ್ರಲ್ಲಿ ಅಲೆಕ್ಸಾಂಡರ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೀಗ್ ಮಾಡ್ಬೇಕಾಯ್ತು.